ನೀವು ಈ ವೋಟ್ ಚೋರಿ ಬಗ್ಗೆ ಮಾತಾಡ್ತೀರಿ, ರಾಹುಲ್ ಗಾಂಧಿ ಕಾಂಗ್ರೆಸ್ನವರು. ನೀವು MLA ಚೋರಿಗಳನ್ನೇ ಮಾಡ್ಬಿಟ್ಟಿದ್ದೀರಿ ಅಂತ. ಆಯ್ತು ರೀ, ವೋಟ್ ಚೋರಿಗೆ ನಾವು ಸಾಕ್ಷಿ ಕೊಟ್ಟಿದ್ದೀವಲ್ಲ. ಯಾವ ವೋಟ್ ಚೋರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅದಕ್ಕೆ ಸಾಕ್ಷಿ ಕೊಟ್ಟಿದ್ದೀವಿ. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. BJP ಮಾಜಿ MLA ಮತ್ತು ಅವ್ರ ಸುಪುತ್ರ ಮೇಲೆ ಕಂಪ್ಲೇಂಟ್ ಆಗಿದೆ, A1 A2 ಅಂತ. ಕೊಡಲಿ ಸಾಕ್ಷಿ. ಇವ್ರು MLA MP ಗಳ ಬಗ್ಗೆ ಮಾತಾಡ್ತಾರೆ. TMC ಯಾರು ಮಾಡಿಸ್ತಾ ಇರೋದು ಈಗ? ಅಸ್ಸಾಂ ಗೌರ್ಮೆಂಟ್ ಮೊದಲನೇದಾಗ ಹೆಂಗೆ ಬಂತು, ಜಾರ್ಖಂಡ್ ಹೆಂಗೆ ಬಂತು, ನಿಮ್ಮ ಯಾವುದು ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಇಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಇಡೀ ದೇಶಕ್ಕೆ ಕಲಿಸ್ಕೊಟ್ಟವ್ರು ಯಾರು? ಅವರಿಂದ ಪಾಠ ಕಲಿಯೋದು ಇಲ್ಲ ನಮಗೆ BJPಯಿಂದ. ಫಸ್ಟ್ ಆಫ್ ಆಲ್ BJP ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ? ವಿಜಯೇಂದ್ರ ಆ್ಯಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ ವಿಜೇಂದ್ರ ಅವರು ಮತ್ತು ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು ರೀ? 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದರೆ ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹರ್ತಾಯ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ BJP ಅವರು ಧನ್ಯವಾದ ತಿಳಿಸ್ಬೇಕು. ಇಲ್ಲದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ಮದು, 1 ಕ್ಯಾಂಡಿಡೇಟ್ BJP ಇದಾಗ್ತಾಯಿತ್ತು. ಅದು ಅವ್ರ ಪಕ್ಷದ ನೋಡಿ, ಅದು ಅವ್ರ ಪಕ್ಷದ ವಿಚಾರ. ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು, ಆದರೆ ನಮ್ಮ ತತ್ವ ಸಿದ್ಧಾಂತ ಇರಬೇಕು. ಇಲ್ಲ ಬೇಡ ಅನ್ನಂಗಿಲ್ಲ. ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮಗೆ? ಅವರಿಗಿಲ್ಲ, ನಮಗಿದೆ. ನಿಮಗೂ ನಂಬಿಕೆ ಇದ್ದರೆ ನಮಗೆ ವೋಟ್ ಹಾಕ್ಬೇಕು ನೀವು, ನೋ ಚಾಯ್ಸ್. ಆಮೇಲೆ ನೀವು ಇವರು BJP ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ.